ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಕಳೆದ 186 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟವು ಮಹತ್ವದ ಘಟ್ಟಕ್ಕೆ ತಲುಪಿದೆ. ಈ ಹೋರಾಟದ ಭಾಗವಾಗಿ ಇತ್ತೀಚೆಗೆ ನ್ಯಾಯಾಲಯವು ರೈತರ ಪರವಾಗಿ ತೀರ್ಪು ನೀಡಿದ್ದು 500ಕ್ಕೂ ಹೆಚ್ಚು ಎಕರೆ ಜಮೀನು ರೈತರಿಗೆ ಮರಳಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಉಳಿದ 1900ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಹೈಕೋರ್ಟ್ ಮೂಲಕ ವಜಾ ಮಾಡಿಸುವ ನಿಟ್ಟಿನಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಲು ವಿವಿಧ ಸಂಘಟನೆಗಳ ಮುಖಂಡರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮುಂಬರುವ ದಿನಗಳಲ್ಲಿ ಹೆದ್ದಾರಿ ತಡೆ, ತಾಲೂಕು ಕಚೇರಿಗೆ ಮುತ್ತಿಗೆ ಸೇರಿದಂತೆ ಉಗ್ರ ಹೋರಾಟಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ರೈತರು ಹಸಿರು ಶಾಲು ಧರಿಸಿ ತಮ್ಮ ಹೋರಾಟದ ಸಂಕೇತವಾಗಿ ಶಾಲುಗಳನ್ನು ಪ್ರದರ್ಶಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ನಿರ್ಧರಿಸಲಾಯಿತು. ಈ ಹೋರಾಟವು ತಲೆತಲಾಂತರದಿಂದಲೂ ರೈತರು ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನ ಕೆಐಎಡಿಬಿ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿರುವ ಕ್ರಮಗಳನ್ನ ವಿರೋಧಿಸಿ ನಡೆಸಲಾಗುತ್ತಿದೆ. ಆನೇಕಲ್ ವಕೀಲ ಸಂಘದ ಅಧ್ಯಕ್ಷರಾದ ಫಟಾಫಟ್ ಪ್ರಕಾಶ್ ಅವರು ಮಾತನಾಡಿ, ರೈತರು ಬೆಳೆದ ಆಹಾರವನ್ನ ಬೆಂಗಳೂರು ಮಾರುಕಟ್ಟೆಗೆ ಕಳುಹಿಸುತ್ತಿದ್ದೇವೆ. ಆದರೆ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಹೆಸರಿನಲ್ಲಿ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳ 2535 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ಹುನ್ನಾರ ನಡೆಸಲಾಗುತ್ತಿದೆ. ಸರ್ಕಾರವು ನಮ್ಮ ಹೋರಾಟವನ್ನ ಕಡೆಗಣಿಸುತ್ತಿದೆ. ಆದ್ದರಿಂದ ನಾವು ತಕ್ಕ ಪಾಠ ಕಲಿಸಲು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಹೋರಾಟದಲ್ಲಿ ಆನೇಕಲ್ ವಕೀಲ ಸಂಘದ ಅಧ್ಯಕ್ಷ ಪ್ರಕಾಶ್, ಡಾಕ್ಟರ್ ಚಿನ್ನಪ್ಪ ವೈ, ಜಯ ಕರ್ನಾಟಕ ಸಂಘಟನೆಯ ಪ್ರಭಾಕರ್ ರೆಡ್ಡಿ, ಕೆಆರ್ಎಸ್ ಪಕ್ಷದ ಆನೇಕಲ್ ಉಪಾಧ್ಯಕ್ಷ ಹರೀಶ್ ಕುಮಾರ್, ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷ ದೇವರಾಜ್ ರೆಡ್ಡಿ, ಗೌರವಾಧ್ಯಕ್ಷ ಜಯಪ್ರಕಾಶ್, ರೈತ ಮುಖಂಡ ಕೇಶವರೆಡ್ಡಿ, ರೈತರು, ಮಹಿಳೆಯರು ಮತ್ತು ಇತರ ಸಂಘಟನೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. ಹೋರಾಟಗಾರರು, ರೈತರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಒಟ್ಟಾಗಿ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಒಂದು ಬೇಜಾರಾಗಿದೆ. ಯಾರೋ ಒಬ್ಬ ಧ್ವನಿ ನಾಯಕ ನನ್ನ ಬೇಕಾಗಿಲ್ಲ ಬಂದು ಏನೋ ದೊಡ್ಡಾಗ್ತೀನಿ ಬಾರ್ಲಾಗ್ತೀನಿ ಅಂತಂದ್ರು. ನಮ್ಮ ಅಭಿಪ್ರಾಯಗಳನ್ನ ಏರಿ ಮಾಡೋದಕ್ಕಿಂತ ನೀವು ಭೂಸ್ವಾಧೀನ ಹೋರಾಟದಲ್ಲಿ ಹೇಳಿದ್ದೀರಿ, ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡ್ರು. ಒಂದು ಗಟ್ಟಿ ನಿರ್ಧಾರ ತಗೊಂಡು ನಮ್ಗೆಲ್ರಿಗೂ ಕಮ್ಯುನಿಕೇಟ್ ಮಾಡಿ ನಾವು ಅದರಲ್ಲಿ ಭಾಗವಹಿಸ್ತೀವಿ. ಇದನ್ನೇ ನಾವು ಒಂದು ಸ್ಕೂಲ್ ಎಲ್ಲ ಮುಖಂಡರುಗಳು ಏನು ರೈತ ಬಳಸರ ಮುಖಂಡರುಗಳು ಇಲ್ಲಿ ಸೇರಿದ ತಾವೆಲ್ಲರೂ ನಿರ್ಣಯವನ್ನ ಕೈಗೊಳ್ಳಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೋರಾಟಕ್ಕೆ ಸದಾ ಬೆಂಬಲವನ್ನು ಸೂಚಿಸ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಪ್ರಕಾಶ್ ಅವರು ಹಾಗೂ ನಮಗೆ ಮೊದಲು ನಮ್ಮ ಜೊತೆಯಲ್ಲಿ ಏನು ಕೃಷಿ ಕಾಯ್ದೆ ಈ ವಿಚಾರವಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಕಿರಣ ಪ್ರಭಾಕರ್ ರೆಡ್ಡಿ ಅವರ ಎಲ್ಲರೂ ಬಂದವರೆಲ್ಲ ಹೇಳಿದ್ದಾರೆ.